ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ ಇವತ್ತು ನಾವು ಭೂಮಿ ಪೂಜೆ ಮಾಡಿದ್ದೀವಿ. ಇವತ್ತು ವಿಶೇಷವಾಗಿರುವಂಥ ದಿನ ಕೂಡ. ಈ ದಾರಿನ ಅಪ್ಗ್ರೇಡ್ ಮಾಡಿದ್ದೀವಿ. ಯಾವುದು ಅಂದರೆ ಕ್ಯಾಸಂಬಳ್ಳಿಯಿಂದ ಮಡಿವಾಳದಿಂದ ಮುಂದಕ್ಕೆ ಹೋಗುವಂಥ ದಾರಿನ ಅಪ್ಗ್ರೇಡ್ ಮಾಡಿದ್ದೀವಿ. ಯಾಕೆ ಅಂತಂದರೆ ಇದನ್ನು ಅಪ್ಗ್ರೇಡ್ ಮಾಡಿರೋದು ವಾಹನಗಳ ದಟ್ಟಣೆ ಜಾಸ್ತಿ ಆಗಿದೆ ಅಂತಂದ್ಬಿಟ್ಟು ಆ ಒಂದು ಕಾರಣದಿಂದ. ಇದು ಬದಲು ವಿಲೇಜ್ ರೋಡ್ ಮಾತ್ರ ಇತ್ತು. PREDಯಿಂದ ಕೆಲಸ ಮಾಡಿದ್ವಿ. ಹಿಂದೆನೂ ಕೂಡ PREDಯಲ್ಲಿ 2-3 ವರ್ಷ ಕೂಡ ಆಗಲಿಲ್ಲ. ವೆಹಿಕಲ್ಸ್ ಏನು ಈ ದಾರಿಯಲ್ಲಿ ಓಡಾಡ್ತಾ ಇದೆ ಮತ್ತು ಆಂಧ್ರ ಗಡಿವರೆಗೂ ಇದು ಕನೆಕ್ಟ್ ಆಗೋದ್ರಿಂದ ವೆಹಿಕಲ್ಸ್ ಮೂಮೆಂಟ್ ಜಾಸ್ತಿ ಇರೋದ್ರಿಂದ ಈ ವಿಲೇಜ್ ರೋಡ್ನ ಅಪ್ಗ್ರೇಡ್ ಮಾಡ್ಕೊಂಡಿದ್ವಿ. MDR ರೋಡ್ ಮಾಡಿದ್ವಿ. ಇದು 3.5 ಕಿಲೋಮೀಟ್ರು 3.5 ಇರೋವಂಥ ಇದನ್ನು 5.5 ಮಾಡಿಕೊಂಡು ವೈಡನ್ ಮಾಡಿಕೊಂಡು ರೋಡ್ನ ಕಲ್ವರ್ಟ್ಸ್ನು ಹೊಸಾದ್ ಮಾಡಿಕೊಂಡು ಇದು ರಸ್ತೆ ಮಾಡ್ತಾ ಇರೋಂಥದ್ದು. ಮಡಿವಾಳ ಒಂದು ಪ್ಲೇಸಲ್ಲಿ ಕಾಂಕ್ರೀಟ್ ರಸ್ತೆ ಮಾಡ್ಕೊತೀವಿ. ಯಾಕಂದರೆ ಹಿಂದೆನೂ ಕೂಡ ಅಲ್ಲಿ ರಸ್ತೆ ಮಾಡಿದಾಗ ಅದು ಜಾಸ್ತಿ ದಿನ ಉಳ್ಕೊಳ್ಳಿಲ್ಲ. ಅಂದರೆ ವೆಹಿಕಲ್ ಮೂಮೆಂಟ್ಸ್ ಜಾಸ್ತಿ ಆಗಿದೆ ಅಂತಂದ್ಬಿಟ್ಟು ಟೆಕ್ನಿಕಲಿ ನಮಗೆ ಒಂದು ರಿಪೋರ್ಟ್ ಬಂದಿರೋದ್ರಿಂದ ಮಡಿವಾಳ ಜಾಗನ ಕಾಂಕ್ರೀಟ್ ರಸ್ತೆ, ಮಿಕ್ಕಿದ ಎಲ್ಲನೂ ಕೂಡ PWDಯಿಂದ ಸ್ಟ್ಯಾಂಡರ್ಡ್ ರೋಡ್. MDR ರೋಡ್ಸ್ ಯಾವ ರೀತಿ ಇರುತ್ತೆ ಆ ಸ್ಟ್ಯಾಂಡರ್ಡ್ ಕ್ವಾಲಿಟೀಸ್ ಇರುತ್ತೆ. ಇದು ಈಗ ಚಿಕ್ಕದ ರೋಡ್ ಇದೆ, ವಿಲೇಜ್ ರೋಡ್ ಇರೋದ್ರಿಂದ ಅದೇನು ಸ್ವಲ್ಪ 5.5 ಅಷ್ಟು ವಿಡ್ತ್ ಅಗಲ ಜಾಸ್ತಿ ಆಗುತ್ತೆ. ಸೊ 5 ಕೋಟಿ ಅನುದಾನದ್ದು. ಗುಣಮಟ್ಟದ ಇದರಲ್ಲಿ 2 ವರ್ಷದಲ್ಲಿ ಹೊತ್ತೋಯ್ತು ಅಂದರೆ ಗುಣಮಟ್ಟನ ಯಾವ ರೀತಿ ಕಾಪಾಡ್ತಾರೆ? ಎಷ್ಟು ಹೈಟ್ ಇರುತ್ತೆ? ಹೌದು, PRED ರೋಡ್ಸ್ ಯಾವಾಗಲೂ ಬರೀ ವಿಲೇಜ್ ರೋಡ್ಸ್ ಆಗಿರುತ್ತೆ. ಅದನ್ನು ನಾವು ವಿಲೇಜ್ ರೋಡ್ ಅಂತಲೇ ಕಳೆದ 2 ವರ್ಷದ ಹಿಂದೆ ಅದನ್ನು ಕೂಡ CMIDP ನಮಗೆ CM ಸ್ಪೆಷಲ್ ಗ್ರ್ಯಾಂಟ್ ಅನುದಾನನೇ ಇದಕ್ಕೆ ಮಾಡಿದ್ದು. ಇಷ್ಟು ಬೇಗ ಹದಗೆಡಲಿಕ್ಕೆ ಕಾರಣ ಏನಂದರೆ ವೆಹಿಕಲ್ಸ್ ಮೂಮೆಂಟ್ ಜಾಸ್ತಿ ಆಗಿದೆ ಅಂತಂದ್ಬಿಟ್ಟು. ಬರೀ ಮಡಿವಾಳ ಒಂದೇ ಹಳ್ಳಿ ಇದ್ದು ಅದಾದಮೇಲೆ ತೂಕನ್ನು ಇನ್ನೊಂದು ಏನು ಹಳ್ಳಿನೂ ಇಲ್ಲ ಅಂದಿದ್ರೆ ವೆಹಿಕಲ್ಸ್ ಇದು ಒಂದು ಹಳ್ಳಿಗೆ ಮಾತ್ರ ಓಡಾಡ್ತಾ ಇತ್ತು. ಇದು ಆಂಧ್ರ ಗಡಿಗೆ ಕನೆಕ್ಟಿವಿಟಿ ಇರೋದ್ರಿಂದ ಈ ಭಾಗದಲ್ಲಿ ಇನ್ನೂ ಮುಂದೆ 4-5 ಹಳ್ಳಿಗಳು ಮತ್ತು ಇನ್ನೂ ಒಂದು ಪಂಚಾಯತಿಗೆ ಹೋಗೋಕ್ಕೆ ಇದೇ ದಾರಿನ ಉಪಯೋಗ ಮಾಡೋದ್ರಿಂದ ಆಂಧ್ರ ಗಡಿಗೂ ಮುಟ್ಟೋವಂಥ 2 ದಾರಿ ಇರೋದ್ರಿಂದ ಈ ಕಡೆ ವೆಹಿಕಲ್ಸ್ ಜಾಸ್ತಿ ಮೂಮೆಂಟ್ ಇದೆ. ಬರೀ 2 ವೀಲರು 4 ವೀಲರೇ ಅಲ್ಲ, ತುಂಬ ವೆಹಿಕಲ್ಸ್ ಮೂಮೆಂಟ್ ಇರೋದ್ರಿಂದ ಆ ಸ್ಟ್ಯಾಂಡರ್ಡ್ಗೆ ರೋಡ್ಸ್ನ ನಾವು ಮಾಡಬೇಕಾಗುತ್ತೆ. ಬರೀ ಹಳ್ಳಿ ರಸ್ತೆ ಅಂತ ಅಂದ್ಬಿಟ್ಟು ಒಂದು ಸತಿ ಮಾಡಿಬಿಟ್ರೆ 5 ಇಯರ್ಸು 3 ಇಯರ್ಸ್ ಇರುತ್ತೆ ಅಂದರೆ ಆ ಮಟ್ಟದ ಇದು ರೋಡಲ್ಲ. ಇದು ಅಪ್ಗ್ರೇಡ್ ಆಯಿತು ಇವಾಗ. ಸೊ ಅದಕ್ಕೆ PWD ಇಲಾಖೆಯಿಂದ ಸ್ಟ್ಯಾಂಡರ್ಡ್ ಏನಿದೆ, ಯಾವ ಥರ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ, ಯಾವ ಸ್ಟ್ಯಾಂಡರ್ಡ್ ಆಗಿ ಕೆಲಸ ತಗೋತಾರೆ ಅಂತ ಮಾಡಲಿ. ಅವ್ರು ಟೆಕ್ನಿಕಲಿ ಅವ್ರು ಮಾಹಿತಿ ಕೊಡ್ಲಿ. ಕಲ್ವರ್ಟ್ಸ್ನ ಮಾಡ್ಕೋತಾ ಇದ್ದಾರೆ ಈ ಸತಿ. ರೋಡ್ ಈಗ ಇಷ್ಟು ಚಿಕ್ಕದ ರೋಡ್ ಕಾಣ್ತಾ ಇದೆ. ಇದು 5.5 ಅಂದರೆ ಈ ಭಾಗಕ್ಕೆ ತುಂಬ ಒಳ್ಳೆ ರೋಡೇ ಆಗುತ್ತೆ. ಅದು ಇದ್ರ ಜೊತೆಯಲ್ಲಿ ನೀರು ಹರಿದು ಹೋಗ್ಲಿಕ್ಕೆ ಕಲ್ವರ್ಟ್ಸು ಮಾಡ್ಕೊತಾ ಇದ್ದಾರೆ. ಮಿಕ್ಕಿ ಟೆಕ್ನಿಕಲಿ ಸ್ಟ್ಯಾಂಡರ್ಡ್ಸ್ ಏನಿದೆ ರೋಡ್ದು ಸ್ಟ್ಯಾಂಡರ್ಡ್ಸ್ ಹೇಳಿ ಮಾಹಿತಿ ಕೊಡಲಿ. ಬಂದಿದ್ದಾರೆ ನನ್ನ ಜೊತೆ. ಟೋಟ್ಲು 3.25 ಕಿಲೋಮೀಟರ್ಸ್ ರೋಡ್ ತಗೊಂಡಿದ್ದೀವಿ. ಅದರಲ್ಲಿ 300 ಮೀಟರ್ಸು ಗ್ರಾಮ ಪರಿಮಿತಿಯಲ್ಲಿ ಮಡಿವಾಳ ಗ್ರಾಮ 300 ಮೀಟರ್ಸು CC ರಸ್ತೆ ಮಾಡ್ಕೊಂಡಿದ್ದೀವಿ ಸರ್. ಆಮೇಲೆ ಕಲ್ವರ್ಟ್ಸ್ ಮಾಡ್ಕೊತೀವಿ. ಆಮೇಲೆ ಅರ್ಧನ್ ಡ್ರೈನ್ಸ್ ಇರುತ್ತೆ. 3.75 ಎಕ್ಸಿಸ್ಟಿಂಗ್ ಇದೆ. ಇದನ್ನು 5.5 ವಿಡ್ತ್ ಮಾಡ್ಕೊತೀವಿ ಸರ್. ವಿತ್ ಮಿಕ್ಸ್ ಇದೆ, GSB ಇದೆ. ನಮ್ಮ ಸ್ಟ್ಯಾಂಡರ್ಡ್ಸ್ ಏನಿದೆಯೋ ಸ್ಟ್ಯಾಂಡರ್ಡಾಗಿ ಮಾಡ್ಕೊತೀವಿ. ಈ ಲೈಟಿಂಗ್ ವ್ಯವಸ್ಥೆ ಏನಾದರೂ ಬರುತ್ತಾ? ಬಾರ್ಡರ್ ಇರೋದ್ರಿಂದ ಏನಾದರೂ ಲೈಟಿಂಗ್ ವ್ಯವಸ್ಥೆ ಏನಾದರೂ PWD ರೋಡ್ಸ್ನ ಮಾತ್ರ ಮೇಂಟೈನ್ ಮಾಡ್ತಾರೆ. ಗ್ರಾಮ ಪಂಚಾಯತಿ ಇತಿಮಿತಿಯಲ್ಲಿದ್ದಾಗ ಏನು ಸೇಫ್ಟಿ ಮೆಷರ್ಸ್ ಮಾಡಬೇಕು ಅದು ಗ್ರಾಮ ಪಂಚಾಯತಿಯಿಂದ ಆಗೋದು ಗ್ರಾಮ ಪಂಚಾಯತಿಯಿಂದ. ಆ ಪರಿಮಿತಿ ಬಿಟ್ಟ ಮೇಲೆ ಬೇರೆ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಥರದ ಮಾಹಿತಿ ತಗೋತೀವಿ. ಇದು ರೋಡಿಗೆ ಮಾತ್ರನೇ ಜಾಸ್ತಿ ಹೆಚ್ಚಿನ ಆದ್ಯತೆ ಕೊಡ್ತಾ ಇರೋದು. ಸ್ಕೂಲ್ ಮಕ್ಕಳು ಜಾಸ್ತಿ ಓಡಾಡ್ತಾರೆ ಈ ಭಾಗದಲ್ಲಿ. ಸ್ಕೂಲ್ ಮಕ್ಕಳಿಗೂ ಇದು ಒಂದೇ ಜಾಗ ಇರೋದು. 3-4 ಪಂಚಾಯತಿಯಿಂದ ಈ ದಾರಿನ ಬಳಸ್ತಾರೆ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ. ಮತ್ತು ಬೇರೆ ಕನೆಕ್ಟಿವಿಟಿ ಯಾವುದೇ ಒಂದು ಈ ಕಡೆ 10-12 ಹಳ್ಳಿಯಿಂದನೂ ಕ್ಯಾಸಂಬಳ್ಳಿಗೆ ಪ್ರತಿ ಸಂದರ್ಭದಲ್ಲೂ ಬರೋವಂತಿದ್ದಾರೆ. KGFಗೆ ಎಷ್ಟು ಈ ದಾರಿ ಉಪಯೋಗ ಆಗುತ್ತೋ ಅದೇ ರೀತಿ ಕ್ಯಾಸಂಬಳ್ಳಿಗೆ ಇದು ಉಪಯೋಗ ಆಗುತ್ತೆ. ಅದಾದಮೇಲೆ ಆಂಧ್ರ ಕಡೆ ಯಾರು ಹೋಗ್ಬೇಕು ಅಂತಂದ್ರು ಈ ಕನೆಕ್ಟಿವಿಟಿನ ಯೂಸ್ ಮಾಡೋವಂಥದ್ದನ್ನು ಜಾಸ್ತಿ ಆಗಿದೆ. ಅದರಿಂದ ಇದು ವಿಲೇಜ್ ರೋಡ್ ಆಗಿ ಇದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಕನ್ಫರ್ಮ್ ಮಾಡಿದ್ಮೇಲೆ, ಟೆಕ್ನಿಕಲ್ ಗ್ರೌಂಡ್ಸ್ ಕನ್ಫರ್ಮ್ ಮಾಡಿದ್ಮೇಲೆ ಇದನ್ನು ಅಪ್ಗ್ರೇಡ್ ಮಾಡಿ.
ముసి ముసి నవ్వులలోన కురిసిన పూలవాన ముసి ముసి నవ్వులలోన కురిసిన పూలవాన ఏ నోము నోచినా ఏ పూజ చేసినా తెలిసి ఫలితమొసగేవాడు బ్రహ్మ ఒక్కడే పరబ్రహ్మ ఒక్కడే ముసి ముసి నవ్వులలోన కురిసిన పూలవాన ఆరేళ్ల పాప కోసం ఆనాడు పాడిన అపరంజి బొమ్మ కోసం ఈనాడు పాడిన అభిమానమున్న వాణ్ణి అవమానపరచిన ఎదలోని చీకటంతా వెన్నెలగా మార్చిన బ్రహ్మ ఒక్కడే పరబ్రహ్మ ఒక్కడే ముసి ముసి నవ్వు